ನಮ್ಮ ದೇಶದಲ್ಲಿ ಸ್ವಲ್ಪ ಜನ ಹೆಂಗ್ ಗೊತ್ತಾ, ವಿದೇಶದ ಐಫೋನು, ಟೆಸ್ಲಾ ಕಾರು ಎಲ್ಲ ನೋಡಿ ವಾವ್ ಅಂತಾರೆ. ಆದ್ರೆ ನಮ್ ಭಾರತದವ್ರು ಮಾಡಿರೋ ಸಾಧನೆಗಳು ಮಾತ್ರ ಬೇಗ ಮರೆತು ಬಿಡ್ತಾರೆ. ಜಗತ್ತಿಗೆ ಜ್ಞಾನದ ಬೆಳಕು ಕೊಟ್ಟಿರೋದು ನಮ್ ಭಾರತೀಯರು ಅನ್ನೋದು ನಿಮಗ್ ಗೊತ್ತಾ? ವಿಡಿಯೋ ಕೊನೆವರೆಗೂ ನೋಡಿ ಹೇಳ್ತೀನಿ. ಮೊದಲನೆಯದಾಗಿ ಶೂನ್ಯ ಅಂದ್ರೆ ಝೀರೋ. ಗಣಿತ ತಜ್ಞ ಆರ್ಯಭಟ ಶೂನ್ಯವನ್ನು ಜಗತ್ತಿಗೆ ಪರಿಚಯಿಸದಿದ್ದರೆ ಇವತ್ತು ಕಂಪ್ಯೂಟರ್, ಬೈನರಿ ಕೋಡ್, ರಾಕೆಟ್ ಸೈನ್ಸ್ ಇವೆಲ್ಲ ಏನು ಇರ್ತಿರ್ಲಿಲ್ಲ. ಡಿಜಿಟಲ್ ಪ್ರಪಂಚವೇ ನಿಂತಿರೋದು ನಮ್ಮ ಶೂನ್ಯದ ಮೇಲೆ. ಹೆಂಗಪ್ಪ ಅಂತ ಹೇಳ್ತೀನಿ ಕೇಳಿ. ಕಂಪ್ಯೂಟರ್ ಮತ್ತು ಕೋಡಿಂಗ್ ಮತ್ತೆ ನಾವು ಬಳಸುವ ಮೊಬೈಲ್, ಲ್ಯಾಪ್ಟಾಪ್ ಗಳಿಗೆ ನಮ್ ಕನ್ನಡ ಆಗ್ಲಿ ಇಂಗ್ಲಿಷ್ ಭಾಷೆ ಆಗ್ಲಿ ಬರಲ್ಲ. ಅವುಗಳಿಗೆ ಅರ್ಥ ಆಗೋದು ಬೈನರಿ ಲ್ಯಾಂಗ್ವೇಜ್ ಮಾತ್ರ, ಅಂದ್ರೆ 0-1 ಅಷ್ಟೇ. ಇನ್ನು ರಾಕೆಟ್ ಸೈನ್ಸ್ ಅಲ್ಲಿ ಝೀರೋ ಹೆಂಗ್ ಯೂಸ್ ಆಗುತ್ತೆ, ರಾಕೆಟ್ ಏನ್ ಗಾಳಿಯಲ್ಲಿ ಹಾರುತ್ತಲ್ವಾ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಅದ್ರ ಪ್ರಾಮುಖ್ಯತೆ ಏನಂತ ಹೇಳ್ತೀನಿ ಕೇಳಿ. ನೀವು ರಾಕೆಟ್ ಲಾಂಚ್ ನೋಡುವಾಗ 10, 9, 8 ಎಂದು ಎಣಿಸಿ ಕೊನೆಗೆ 0 ಎಂದ ತಕ್ಷಣ ರಾಕೆಟ್ ಹಾರುತ್ತದೆ. ಆ ಶೂನ್ಯದ ಕ್ಷಣವೇ ಸ್ಥಿರ ಸ್ಥಿತಿಯಿಂದ ಅಂದ್ರೆ ರೆಸ್ಟ್ ಇಂದ ಚಲನ ಸ್ಥಿತಿಗೆ ಅಂದ್ರೆ ಮೋಷನ್ಗೆ ಬದಲಾಗುವ ನಿಖರ ಸಮಯ. ಝೀರೋನ ಇಂಪಾರ್ಟೆನ್ಸ್ ಇದಕ್ಕಿಂತ ಇನ್ನೂ ಜಾಸ್ತಿ ಇದೆ. ಹೇಳ್ತಾ ಹೋದ್ರೆ ಇವತ್ತೊಂದು ದಿನ ಸಾಕಾಗಲ್ಲ. ಮೆಡಿಕಲ್ ಫೀಲ್ಡ್ ಗೆ ಬಂದ್ರೆ 2600 ವರ್ಷಗಳ ಹಿಂದೆನೆ ಪ್ಲಾಸ್ಟಿಕ್ ಸರ್ಜರಿ ಮತ್ತೆ ಕಣ್ಣಿನ ಪೊರೆ ಆಪರೇಷನ್ ಮಾಡಿರೋದೇ ನಮ್ಮ ಮಹರ್ಷಿ ಸುಶ್ರುತ್. ಇದನ್ನು ಇಡೀ ಜಗತ್ತೇ ಫಾದರ್ ಆಫ್ ಸರ್ಜರಿ ಅಂತ ಗೌರವಿಸುತ್ತೆ. ಇನ್ನು ಇವತ್ತು ನೀವು ಬಳಸುವ USB ಪೆನ್ ಡ್ರೈವ್ ಅನ್ನು ಕಂಡುಹಿಡಿದಿರೋದು ಯಾರು ಗೊತ್ತಾ? ಅಜಯ್ ಭಟ್ ಎಂಬ ಭಾರತೀಯನೇ. ಅಷ್ಟೇ ಯಾಕೆ, ಇಡೀ ಪ್ರಪಂಚಕ್ಕೆ ಹೈ ಸ್ಪೀಡ್ ಇಂಟರ್ನೆಟ್ ನೀಡುವ ಫೈಬರ್ ಆಪ್ಟಿಕ್ಸ್ ಕಂಡುಹಿಡಿದಿರೋದು ಯಾರು ಗೊತ್ತಾ? ನಮ್ಮ ಹೆಮ್ಮೆಯ ನರೇಂದ್ರ ಸಿಂಗ್ ಕಪಾನಿ. ಅವರು ಕೂಡ ಒಬ್ರು ಭಾರತೀಯರೇ. ಎಷ್ಟೋ ಜನ ಇದೆಲ್ಲ ಕಂಡುಹಿಡಿದಿರೋದು ನಿಜವಾಗ್ಲೂ ಭಾರತೀಯರೇನ ಅಂತ ಗೊತ್ತೂ ಇರಲ್ಲ. ಇದು ಇವರಿಂದ ಸಾಧ್ಯ ಇಲ್ಲ ಅಂತ ಅವ್ರ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ನಮ್ಮ ಇತಿಹಾಸ ಇಷ್ಟೊಂದು ಶ್ರೀಮಂತವಾಗಿದೆ. ಇನ್ಮೇಲಾದ್ರೂ ವಿದೇಶಿ ವಸ್ತುಗಳನ್ನಷ್ಟೇ ಅಲ್ಲ, ನಮ್ಮ ಭಾರತೀಯ ಆವಿಷ್ಕಾರಗಳು ಮತ್ತೆ ನಮ್ಮ ದೇಶದ ಪ್ರತಿಭೆಗಳನ್ನು ಬೆಂಬಲಿಸೋಣ, ಹಾಗೆ ಪ್ರೋತ್ಸಾಹಿಸೋಣ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಈಗಲೇ ಫಾಲೋ ಮಾಡಿ. ಜೈ ಹಿಂದ್.